ಟಾರ್ಗೆಟ್ ಆಯ್ತಾ ಮೈಸೂರು ಪ್ಯಾಲೇಸ್. ಮೈಸೂರು ಅರಮನೆ ಮುಂದೆಯೇ ಭದ್ರತಾ ಲೋಪ. 360 ಕ್ಯಾಮೆರಾ ಇದ್ದರೂ ಮೈಸೂರು ಪ್ಯಾಲೇಸ್ ಮುಂದೆ ಲೋಪವೇಕೆ? ಮೈಸೂರು ಅರಮನೆ ಮುಂದೆಯೇ ಹೀಲಿಯಂ ಬ್ಲಾಸ್ಟ್ ಆಗಿದೆ. ಮೈಸೂರು ಪ್ಯಾಲೇಸ್ ಕರ್ನಾಟಕದ ಅತಿ ದೊಡ್ಡ ಸಂಪತ್ತು. ಆ ಪ್ಯಾಲೇಸ್ ಮುಂಭಾಗದಲ್ಲೊಂದು ಬ್ಲಾಸ್ಟ್ ಸಂಭವಿಸುತ್ತೆ ಅನ್ನುವುದಾದ್ರೆ ಇದು ಭದ್ರತಾ ಲೋಪ ಅಲ್ಲದೆ ಮತ್ತಿನ್ನೇನು? 350-360 ಕ್ಯಾಮೆರಾ ಇದ್ರೂ ಕೂಡ ಮೈಸೂರು ಪ್ಯಾಲೇಸ್ ಮುಂದೆ ಈ ಲೋಪ ಯಾಕೆ? ಮೈಸೂರು ಅರಮನೆ ಮುಂದೆಯೇ ಹೀಲಿಯಂ ಬ್ಲಾಸ್ಟ್ ಆಗುತ್ತೆ. ಯಾರೋ ವ್ಯಾಪಾರಿಗಳು ಬಲೂನ್ ತುಂಬಿಸುವ ಹೀಲಿಯಂ ಗ್ಯಾಸ್ ಅನ್ನು ತಗೊಂಡು ಬಂದಾಗ ಅದಕ್ಕೊಂದು ಮುಂಜಾಗ್ರತಾ ಕ್ರಮವಾಗಿ ಮೈಸೂರು ಪ್ಯಾಲೇಸಿನ ಆಡಳಿತ ಮಂಡಳಿ ಅದನ್ನು ಪರೀಕ್ಷಿಸಬೇಕು, ಪರಿಶೀಲನೆ ಮಾಡಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಅನ್ನ ಮರೀತಾ ಹಾಗಾದ್ರೆ ಪ್ಯಾಲೇಸ್ನ ಆಡಳಿತ ಮಂಡಳಿ ಸ್ಫೋಟವಾದ ಸ್ಥಳದ 20 ಅಡಿ ದೂರದಲ್ಲಿರುವ ಸಿಸಿಟಿವಿ ಕ್ಯಾಮೆರಾ ಕೆಟ್ಟಿದೆಯೇ ಅಥವಾ ಸರಿ ಇದೆಯಾ ಗೊತ್ತಿಲ್ಲ. ಸ್ಫೋಟದ ಮೂಲಕ ಬಯಲಾಗ್ತಿದೆ ಭದ್ರತಾ ಲೋಪದ ಅಂಶ. ಇದೊಂದು ಪಾಠ ಆಗಬೇಕು ಮೈಸೂರು ಆಡಳಿತ ಮಂಡಳಿಗೆ ಅಥವಾ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ. ಇದು ಪಾಠ ಆಗಬೇಕು, ಗೃಹ ಇಲಾಖೆಗೂ ಕೂಡ ಇದು ಪಾಠ ಆಗಬೇಕು. ಮೈಸೂರು ಪ್ಯಾಲೇಸ್ನಲ್ಲಿ ಹೀಲಿಯಂ ಬ್ಲಾಸ್ಟ್ ನೋಡಿ, ಬಲೂನಿಗೆ ತುಂಬಿಸುವಂತಹ ಹೀಲಿಯಂ ಸಿಲಿಂಡರ್ ಇದೆಯಲ್ಲ, ಅದು ಮನೆ ಬಳಕೆಯ ಗ್ಯಾಸ್ನಂತಲ್ಲ. ಅದು ತ್ವರಿತವಾಗೇನು ಬ್ಲಾಸ್ಟ್ ಆಗೋ ಸಾಧ್ಯತೆಗಳು ಬಹಳಷ್ಟು ಕಡಿಮೆ. ಹೀಲಿಯಂ ಗ್ಯಾಸ್ಗಳು ಅದಕ್ಕೆಲ್ಲಾದ್ರೂ ಅತಿ ಪ್ರಬಲವಾದ ಸೂರ್ಯನ ಶಾಖ ಬಿದ್ದಿರಬೇಕು ಅಥವಾ ಅದರ ಅಕ್ಕಪಕ್ಕದಲ್ಲಿ ಬೇರೆ ತರಹದ ಫೈರು, ಬೇರೆ ತರಹದ ಬೆಂಕಿಗಳು ಕಾಣಿಸಿಕೊಳ್ಬೇಕು. ತೀರಾ ಹತ್ತಿರದಲ್ಲೇನಾದ್ರೂ ಬೆಂಕಿ ಕಾಣಿಸ್ಕೊಂಡ್ರೆ ಮಾತ್ರ ಹೀಲಿಯಂ ಗ್ಯಾಸ್ ಬ್ಲಾಸ್ಟ್ ಆಗೋದು. ಆದರೂ ಕೂಡ ಅಲ್ಲಿ ಬ್ಲಾಸ್ಟ್ ಆಗಿದೆ. ಹೀಲಿಯಂ ಗ್ಯಾಸ್ಗಳನ್ನ ಪ್ಯಾಲೇಸ್ ಮುಂಭಾಗಕ್ಕೆ ತರಬೇಕಾ ತರಬಾರ್ದ, ಇದನ್ನು ನಿರ್ಧಾರ ಮಾಡಬೇಕಾಗಿದ್ದು ಯಾರು? ಸೂಕ್ಷ್ಮತೆ ಅಲ್ವಾ ಅಲ್ಲಿ? ಸಣ್ಣ ಸಣ್ಣ ಸೂಜಿಗಳು ಮಾರಾಟ ಮಾಡಬೇಕಾದ್ರೂ ಕೂಡ ಅದನ್ನ ಒಂದು ಬಾಕ್ಸಿನ ಒಳಗೆ ಹಾಕಿ, ಅದರ ಒಳಗೊಂದು ಬಾಕ್ಸ್ ಹಾಕಿ, ಅದ್ರ ಒಳಗೊಂದು ಬಾಕ್ಸ್ ಹಾಕಿ ಯಾಕಿಡ್ತಾರೆ? ಸೂಜಿಗಳು ಕೆಳಕ್ಕೆ ಬಿದ್ದರೆ ಸಿಗೋದು ಕಷ್ಟ, ಕೈಕಾಲಿಗೆ ಚುಚ್ಕೊಳ್ಳುತ್ತೆ ಅಂತ. ಹೀಲಿಯಂನಂತಹ ಅತಿ ಸೂಕ್ಷ್ಮವಾದ ದ್ರವ್ಯ ರೂಪದ ಗ್ಯಾಸ್ಗಳನ್ನ ಅರಮನೆಯ ಮುಂದೆ ಇಟ್ಟುಕೊಳ್ಳುವಾಗ ಅದಕ್ಕೊಂದು ಪ್ರಿಕಾಷನ್ ಬೇಡವಾ? ಮುಂಜಾಗ್ರತೆ ಬೇಡವಾ? ಇದಕ್ಕೆ ಯಾರು ಹೊಣೆ? ಬ್ಲಾಸ್ಟ್ ಆಯಿತು, ಮನುಷ್ಯನ ದೇಹ ಛಿದ್ರವಾಗಿ ಹಾರೋಯ್ತಲ್ಲಿ, ಬೇರೆನಾದ್ರೂ ಸಂಭವಿಸಿದ್ರೆ ಯಾರು ಹೊಣೆ? ಹಾಗಾಗಿ ಇದು ಒಂದು ಪಾಠ. ಸಾಮಾನ್ಯ ಬ್ಲಾಸ್ಟ್ ಪ್ರಕರಣ ಅಂತ ತಿಳ್ಕೋಬೇಡಿ. ಅಲ್ಲಿನ ಸಿಸಿಟಿವಿ ಫುಟೇಜ್ಗಳ ಪರಿಶೀಲನೆಯಾಗಬೇಕು. ಅದು ನೆಟ್ಟಿಗಿದೆಯೋ ಅಥವಾ ಸರಿ ಇಲ್ವೋ ಅದನ್ನು ಮುಟ್ನೋಡು ವರ್ಷಗಳು ಕಳೆದ ಯುಗಾದಿಗೆ ಪರಿಶೀಲನೆಯಾಗಿರ್ಬೋದು, ವರ್ಷಗಳೇ ಕಳೆದು ಹೋಗಿರ್ಬೋದು. ಸಿಸಿ ಕ್ಯಾಮರಾದ ಪರಿಶೀಲನೆಯಾಗಿ 360 ಡಿಗ್ರಿ ಸಿಸಿ ಕ್ಯಾಮರಾ ಇದ್ರೂ ಕೂಡ ಬ್ಲಾಸ್ಟ್ ರೆಕಾರ್ಡ್ ಆಗಿಲ್ಲ. ಸ್ಫೋಟವಾದ ಸ್ಥಳದ 20 ಅಡಿ ದೂರದಲ್ಲಿರುವಂತಹ ಸಿಸಿಟಿವಿ ಕ್ಯಾಮರಾ ಕೆಟ್ಟಿದೆಯಾ ಅಥವಾ ಅದು ಬೇರೆ ಕಡೆ ತಿರುಗಿದೆಯಾ, ಅವೆಲ್ಲ ಚೆಕ್ ಮಾಡಬೇಕು. ನೋಡಿ, ರಾಜ್ಯದಲ್ಲಿ ಈಗ ಹುಸಿ ಬಾಂಬ್ ಬೆದರಿಕೆಯ ಕರೆಗಳು ಬರ್ತವೆ. ಹುಸಿ ಬಾಂಬ್ ಬೆದರಿಕೆ ಆಗಿರಬಹುದು ಅಂತೇಳಿ ಇಲಾಖೆಗೆ ಗೊತ್ತಿರುತ್ತೆ. ಆದರೂ ಕೂಡ ಯಾಕೆ ಅವರು ಅಲರ್ಟ್ ಆಗ್ತಾರೆ? ಒಂದು ವೇಳೆ ಅದು ನಿಜವಾದ್ರೆ ರಾಜ್ಯದಲ್ಲಿ ಅಪಾರ ಸಂಪತ್ತುಗಳು, ಅಪಾರ ಪ್ರಾಣಹಾನಿಗಳು ಸಂಭವಿಸಬಹುದು ಅನ್ನೋ ಇರಾದೆಯ ಮೇಲೆ ಅಲ್ವಾ ಅವರೆಲ್ಲ ಚೆಕ್ ಮಾಡುವಂಥದ್ದು, ಅಲರ್ಟ್ ಆಗುವಂಥದ್ದು. ಹಾಗೇನೆ ಯಾವುದೋ ಒಂದು ಸಣ್ಣ ವಿಚಾರ ಹೀಲಿಯಂ ಅಂತೇಳಿ ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ. ಅಲ್ಲಿನ ಸಿಸಿಟಿವಿ ಫುಟೇಜ್ಗಳ ಪರಿಶೀಲನೆಯೇ ಆಗಬೇಕು. ಅದರ ಒರಿಜಿನಲ್ ವಿಡಿಯೋ ಇನ್ನೂ ಕೂಡ ಎಲ್ಲೂ ಲಭ್ಯ ಅಲ್ಲ. ಹಾಗಾಗಿ ಇದರ ಹಿಂದೆ ಏನಾಗ್ತಾ ಇದೆ ಅನ್ನುವಂತಹದ್ರ ಬಗ್ಗೆಯೂ ಕೂಡ ಸ್ವಲ್ಪ ಪರಿಶೀಲನೆಗಳಾಗಬೇಕು ಎನ್ನುವಂತಹದ್ದು ಜನಾಗ್ರಹ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.